ನೋಡಿ ಕ್ವಶನ್ನು, ಸಾಲ್ವ್ ಡಿ ಕ್ಯೂಬ್ ಪ್ಲಸ್ 2d² ಪ್ಲಸ್ ಡಿ ಇಂಟು ವೈ ಈಸ್ ಈಕ್ವಲ್ ಟು e ಪವರ್ ಮೈನಸ್ ಎಕ್ಸ್ ಪ್ಲಸ್ ಸೈನ್ 2x. ಸೊಲ್ಯೂಷನ್ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ನೀಟಾಗಿ ಕ್ವಶನ್ ಬರ್ಕೊಳ್ಳೋಣ. ಡಿ ಕ್ಯೂಬ್ ಪ್ಲಸ್ 2d² ಪ್ಲಸ್ ಡಿ ಇಂಟು ವೈ ಈಸ್ ಈಕ್ವಲ್ ಟು e ಪವರ್ ಮೈನಸ್ ಎಕ್ಸ್ ಪ್ಲಸ್ ಸೈನ್ 2x. ಈಗೇನು ಮಾಡಬೇಕು ಇದರಲ್ಲಿ, ಇದನ್ನ ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ತಗೋಬೇಕು. ಆಕ್ಸಿಲರಿ ಈಕ್ವೇಷನ್ ಈಸ್ ಎಮ್ ಕ್ಯೂಬ್ ಪ್ಲಸ್ 2m² ಪ್ಲಸ್ ಎಮ್ ಈಸ್ ಈಕ್ವಲ್ ಟು 0. ಈಗ ಇದರಲ್ಲಿ ನೋಡಿ ಎಮ್ ಕಾಮನ್ ಇದ್ದರೆ ಎಮ್ ಕಾಮನ್ ತೊಗೊಬಿಡಿ. ಎಮ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು m². ಎಮ್ ಕಾಮನ್ ತೊಗೊಂಡ್ರೆ ಇಲ್ಲಿ ಎಮ್ ತೊಗೊಂಡ್ರೆ 2m, ಇಲ್ಲಿ 1 ಉಳಿಯುತ್ತೆ. ನೋಡಿ ಮಲ್ಟಿಪ್ಲೈ ಮಾಡಿ ನೋಡಿ ಬೇಕಿದ್ರೆ. m ಇಂಟು m² ಅಂದರೆ m ಕ್ಯೂಬು, m ಇಂಟು 2m ಅಂದರೆ 2m², m ಇಂಟು 1 ಅಂದರೆ m. ದೇರ್ ಫೋರ್ ಈಗ ಇದು ಈಕ್ವಲ್ ಟು 0, ಇದು ಈಕ್ವಲ್ ಟು 0. ಫಸ್ಟ್ ಏನು ಮಾಡಿ, m² ಪ್ಲಸ್ 2m ಪ್ಲಸ್ 1 ಈಸ್ ಈಕ್ವಲ್ ಟು 0. ಫಸ್ಟ್ ಇದನ್ನ ಈಕ್ವಲ್ ಟು 0 ಬರೆದ್ಬಿಟ್ಟು ಆರ್ಡ್ರ್ ಬೇಕಾದರೆ ಚೇಂಜ್ ಮಾಡ್ಬೋದು. ಆಮೇಲೆ ಈ m ಈಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? m ಈಸ್ ಈಕ್ವಲ್ ಟು 0 ಮತ್ತು ಇದು ಈಕ್ವಲ್ ಟು 0. ಈಗೇನು ಮಾಡಬೇಕು, ಈ ಥರ ಫಾರ್ಮಲ್ಲಿ ಬಂದರೆ ನೋಡಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ನೋಡಿ ax² ಅಥವಾ am² ಪ್ಲಸ್ bm ಪ್ಲಸ್ c ಈಸ್ ಈಕ್ವಲ್ ಟು 0 ಫಾರ್ಮಲ್ಲಿದ್ದರೆ ಎಮ್ನ ಫೈಂಡ್ ಮಾಡೋಕ್ಕೆ ಫಾರ್ಮುಲಾ ಏನು, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಮೈನಸ್ 4ac ಡಿವೈಡೆಡ್ ಬೈ 2a. ಇಲ್ಲೇನು ಮಾಡಬೇಕು, ಎನ ಫೈಂಡ್ ಮಾಡಬೇಕು. ಎ ಅಂದ್ರೇನು 1, ಬಿ ಅಂದ್ರೇನು 2, ಸಿ ಅಂದರೆ 1. ಎ ಅಂದರೆ 1, ಬಿ ಅಂದರೆ 2, ಸಿ ಅಂದರೆ 1. ಈಗ ಅಪ್ಲೈ ಮಾಡಿ ಏನಾಗುತ್ತೆ, ಎಮ್ ಈಸ್ ಈಕ್ವಲ್ ಟು ಈಗ ನೋಡಿ ಮೈನಸ್ ಬಿ ಅಂದ್ರೇನು -2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಅಂದ್ರೇನು 2² ಮೈನಸ್ 4 ಇಂಟು ಎ ಅಂದರೆ 1, ಸಿ ಅಂದರೆ 1. ಈ ಥರ ಬರ್ಕೊಳ್ಳಿ. ಹೋಲ್ ಡಿವೈಡೆಡ್ ಬೈ 2a ಅಂದರೆ 2 ಇಂಟು 1. ಈಗ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳಿ. ಇದು ರೂಟ್ನ ಟೈಪ್ ಮಾಡ್ಕೊಳ್ಳಿ. ರೂಟ್ ಆಫ್ 2² ಮೈನಸ್ 4 ಇಂಟು 1 ಇಂಟು 1 ಎಷ್ಟಾಗುತ್ತೆ, 0 ಆಗುತ್ತೆ. ಏನಾಯಿತು, ಎಮ್ ಈಸ್ ಈಕ್ವಲ್ ಟು -2 ಪ್ಲಸ್ ಆರ್ ಮೈನಸ್ 0 ಬೈ 2 1 2. ಈಗ ದೇರ್ ಫೋರ್ ಎಮ್ ಏನಾಗುತ್ತೆ ನೋಡಿ, ಒಂದು -2 ಪ್ಲಸ್ 0 ಬೈ 2, -2 ಪ್ಲಸ್ 0 ಬೈ 2 -1, ಆಮೇಲೆ -2 ಮೈನಸ್ 0 ಬೈ 2 -1 ಎರಡು ಸತಿ ಬರುತ್ತೆ. ಈಗ ರೂಟ್ಸ್ ಆರ್ ಅಂತ ಬರ್ಕೊಳ್ಳಿ. ಏನು ಬರ್ಕೋತೀರಾ, ರೂಟ್ಸ್ ಆರ್ ಅಂತ ಬರ್ಕೋಬೇಕು. ಸಾರಿ, ಇಲ್ಲೇನು ಬರುತ್ತೆ, ರೂಟ್ಸ್ ಆರ್ ನೋಡಿ ಟೋಟಲ್ ರೂಟ್ಸ್ ಎಷ್ಟಿದೆ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಕ್ಯೂಬ್ ಇದ್ದರೆ ಡಿ ಕ್ಯೂಬ್ ಇದ್ದರೆ 3 ರೂಟ್ಸ್ ಬರುತ್ತೆ, d⁴ ಇದ್ದರೆ 4 ರೂಟ್ಸು, d² ಇದ್ದರೆ 2 ರೂಟ್. ಇಲ್ಲಿ 3 ರೂಟ್ ಇದೆ. ಯಾವುದ್ಯಾವುದು, ಒಂದು -1 -1 2, ಇನ್ನೊಂದು 0 ಬರ್ಕೋಬೇಕು. ಇದನ್ನ ಯಾವುದ್ಯಾವುದು, 0, -1, -1. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಬೇಸಿಕ್ಕು. ಇಫ್ ಎಮ್ ಈಸ್ ಈಕ್ವಲ್ ಟು ಎ ಅಂದರೆ ಸಿಂಗಲ್ ಇದ್ದರೆ ನೀವೇನು ಮಾಡಬೇಕು, ವೈ ಸಿ ಅಂದರೆ c1 e⁴x ಅಥವಾ c e⁴x, c1 ಬರ್ಕೊಳ್ಳಿ ಬೇಕಿದ್ರೆ. ಈಗ ನೆಕ್ಸ್ಟು ಏನಾದರೂ ಸೇಮ್ ಇದ್ದರೆ 2 ಇದ್ದರೆ, ಇಫ್ ಎಮ್ ಈಸ್ ಈಕ್ವಲ್ ಟು a, a ಇದ್ದರೆ ವೈ ಸಿ ಏನಾಗುತ್ತೆ ಅಂದರೆ c1 ಪ್ಲಸ್ c2x. ಇದು ಫಾರ್ಮುಲಾ ಅಂದರೆ ಎಮ್ ಮೇಲೆ ಡಿಪೆಂಡ್ ಆಗುತ್ತೆ ವೈ ಸಿ. ಇಲ್ಲಿ ವೈ ಸಿ ಯಾಕೆ ಬರೀಬೇಕು ಅಂದರೆ ರೈಟಲ್ಲಿ 0 ಇದ್ದರೆ ನಾವು ಬರೀ ವೈ ಈಸ್ ಈಕ್ವಲ್ ಟು ಬರೆದ್ರೆ ಸಾಕು. ಇಲ್ಲಿ ರೈಟಲ್ಲಿ 0 ಇಲ್ಲ, ಫಂಕ್ಷನ್ ಇದೆ, ಅದಕ್ಕೆ ವೈ ಸಿ ಬರೀಬೇಕು. ಇಲ್ಲಿ ಪರ್ಟಿಕ್ಯುಲರ್ ಇಂಟೆಗ್ರಲ್ಲೂ ಬರುತ್ತೆ. ವೈ ಸಿ ಅಂದರೆ ಏನು ಬರುತ್ತೆ, 0ಗೇನು ಫಸ್ಟ್ ಏನು ಮಾಡಿ c e⁴0x ಅಂತ ಬರ್ಕೊಬಿಡಿ. ಅದು ಏನಾಗುತ್ತೆ c1 ಅಂತ ಆರ್ಡ್ರ್ ಇದು ಮಾಡೋಕ್ಕೆ ಇದು ಮಾಡಿ. ಆಮೇಲೆ ಇಲ್ಲಿ
ಏನು ಮಾಡಿ C1 ಪ್ಲಸ್ C2x, ಇಲ್ಲಿ C2 ಪ್ಲಸ್ C3x ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? e ಪವರ್ ಮೈನಸ್ 1x ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ e ಪವರ್ 0x ಅಂದರೆ e ಪವರ್ 0 ಬರೀ yc ಈಸ್ ಈಕ್ವಲ್ ಟು ಏನಾಗುತ್ತೆ C1 ಪ್ಲಸ್ C1 e ಪವರ್ 0 ಅಂದರೆ 1, C1 ಇಂಟು 1 ಅಂದರೆ C1 ಆಗುತ್ತೆ. C2 ಪ್ಲಸ್ C3x e ಪವರ್ ಮೈನಸ್ 1x. ಇದು yc ಆಯಿತು. ನೆಕ್ಸ್ಟ್ yp ಮಾಡಬೇಕು. yp ಯಾವ ಥರ ಮಾಡೋದು ನೋಡ್ಕೊಳ್ಳಿ. ನೋಡಿ, ಈ ರೈಟ್ ಹ್ಯಾಂಡ್ ಡಿವೈಡೆಡ್ ಬೈ ಇದು e ಪವರ್ ಮೈನಸ್ ಎಕ್ಸ್ ಪ್ಲಸ್ ಸೈನ್ 2x ಹೋಲ್ ಡಿವೈಡೆಡ್ ಬೈ ಡಿ ಕ್ಯೂಬ್ ಪ್ಲಸ್ 2d ಸ್ಕ್ವೇರ್ ಪ್ಲಸ್ ಡಿ. ಈಗ ಇನ್ನೆಷ್ಟೇನು ಮಾಡಬೇಕಂದ್ರೆ yp ಈಸ್ ಈಕ್ವಲ್ ಟು e ಪವರ್ ಮೈನಸ್ ಎಕ್ಸ್ ಬೈ ಡಿ ಕ್ಯೂಬ್ ಪ್ಲಸ್ 2d ಸ್ಕ್ವೇರ್ ಪ್ಲಸ್ ಡಿ ಅಂತ ಬರ್ಕೊಳ್ಳಿ, ಪ್ಲಸ್ ಸೈನ್ 2x ಬೈ ಡಿ ಕ್ಯೂಬ್ ಪ್ಲಸ್ 2d ಸ್ಕ್ವೇರ್ ಪ್ಲಸ್ ಡಿ ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಇಲ್ಲಿ ನ್ಯೂಮರೇಟರ್ನ ನೋಡಬೇಕು. e ಪವರ್ ax ಬೈ ಎಫ್ ಆಫ್ ಡಿ ಫಾರ್ಮಲ್ಲಿದ್ದರೆ ನ್ಯೂಮರೇಟರು ನೋಡಿ, e ಪವರ್ ax ಬೈ ಎಫ್ ಆಫ್ ಡಿ ಫಾರ್ಮಲ್ಲಿದ್ದರೆ ನ್ಯೂಮರೇಟರ್ e ಪವರ್ axು ಅಂದರೆ ಎಫ್ ಆಫ್ ಡಿ ಇಲ್ಲಿರುತ್ತೆ. ಆ ಥರ ಫಾರ್ಮಲ್ಲಿದ್ದರೆ ನೀವು ಡಿ ಜಾಗದಲ್ಲಿ ಎ ಹಾಕ್ಕೋಬೋದು. ಡಿ ರಿಪ್ಲೇಸ್ ಬೈ ಎ ಅಂದರೆ ಎ ಎಲ್ಲಿ ಸಿಗುತ್ತೆ ಇಲ್ಲಿ, ಅಂದರೆ ಡಿ ಜಾಗದಲ್ಲಿ ಇಲ್ಲಿ ಏನು ಹಾಕ್ಕೋಬೋದು, ಫಸ್ಟಲ್ಲಿ -1 ಹಾಕ್ಕೋಬೋದು. ದೇರ್ ಫೋರ್ ಡಿ ಈಸ್ ಈಕ್ವಲ್ ಟು -1. ಇದನ್ನ ಏನು ಮಾಡಿ, ಕ್ಯಾಲ್ಸಿಲಿ ಏನು ಮಾಡಿ, ಇದನ್ನ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ ಡಿ ಪವರ್ 3 ಪ್ಲಸ್ 2 ಆಲ್ಫಾ ಡಿ ಸ್ಕ್ವೇರ್ ಪ್ಲಸ್ ಆಲ್ಫಾ ಡಿ ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಹೊಡೀರಿ. ಡಿ ಜಾಗದಲ್ಲಿ -1 ಹಾಕಿ. ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. ಅಂದರೆ yp ಈಸ್ ಈಕ್ವಲ್ ಟು ಇದ್ರ ಬದಲು 0 ಬರೀಬೇಕು. ಆದರೆ 0 ಬಂದರೆ 0 ಬರೆಯೋಂಗಿಲ್ಲ. ಏನು ಮಾಡಬೇಕು ನೀವು, ಎಕ್ಸ್ ಬರೀಬೇಕು, ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು, ನ್ಯೂಮರೇಟರ್ನ ಹಂಗೆ ಬರೀಬೇಕು, ಡಿನಾಮಿನೇಟರ್ನ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು ರೂಲ್. ಡಿ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಏನು 3d ಸ್ಕ್ವೇರ್ ಪ್ಲಸ್ 2d ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು 2 ಇಂಟು 2d ಅಂದರೆ 4d ಪ್ಲಸ್ ಡಿಗೆ ಡಿಫ್ರೆನ್ಷಿಯೇಷನ್ ಏನು 1. ಇಲ್ಲೇನಂದರೆ ಡಿ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ 3d ಸ್ಕ್ವೇರ್, 2 ಇಂಟು ಡಿ ಸ್ಕ್ವೇರ್ ಅಂದರೆ 2 2s 4d ಪ್ಲಸ್ ಡಿಗೆ ಡಿಫ್ರೆನ್ಷಿಯೇಷನ್ 1. ಜ್ಞಾಪಕ ಇಟ್ಕೊಳ್ಳಿ. ಇಫ್ ಎಫ್ ಆಫ್ ಡಿ ಆನ್ಸರ್ ಏನಾದರೂ 0 ಬಂದರೆ ದೆನ್ ಏನು ಮಾಡಬೇಕಂದ್ರೆ ಎಕ್ಸ್ ಇಂಟು ಮಾಡಿಕೊಂಡು e ಪವರ್ ಎಕ್ಸ್ ಹಂಗೆ ಇಟ್ಕೊಂಡು ಎಫ್ ಆಫ್ ಡಿನ ಎಫ್ ಡ್ಯಾಶ್ ಆಫ್ ಡಿ ಅಂದರೆ ಎಫ್ ಆಫ್ ಡಿನ ಡಿಫ್ರೆನ್ಷಿಯೇಟ್ ಮಾಡಿ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲೇನಿದೆ ಸೈನ್ ಎ ಎಕ್ಸ್ ಅಲ್ಲಿದೆ. ಏನಿದೆ? ಸೈನ್ ಎ ಎಕ್ಸ್ ಇದೆ. ಇಲ್ಲಿ ನೋಡಿ, ಇದು e ಪವರ್ ಎಕ್ಸ್ ಬೈ ಎಫ್ ಆಫ್ ಡಿ ಇದ್ದರೆ ಈ ಪ್ರೊಸೀಜರು. ಸೈನ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ, ಸೈನ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇದ್ದರೆ ನೀವೇನು ಮಾಡಬೇಕಂದ್ರೆ ಡಿ ಸ್ಕ್ವೇರ್ನ ರಿಪ್ಲೇಸ್ ಮಾಡಬೇಕು, ಡಿನ ಮಾಡೋಂಗಿಲ್ಲ. ಡಿ ಸ್ಕ್ವೇರ್ ಜಾಗದಲ್ಲಿ ಏನಾಗಬೇಕು, ಮೈನಸ್ ಎ ಸ್ಕ್ವೇರ್. ಇಲ್ಲಿ ಎ ಅಂದ್ರೇನು, ಸೈನ್ ಎ ಎಕ್ಸ್ ಅಂದರೆ ಎ ಅಂದರೆ 2 ಅಂದರೆ ಡಿ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಫಸ್ಟ್ ಬರೆದ್ಬಿಡಿ. ಎ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಅಂದರೆ 4 ಅಂದರೆ ಡಿ ಸ್ಕ್ವೇರ್ ಎಲ್ಲಿರುತ್ತೆ ಅಲ್ಲಿ -4 ಆಗಬೇಕು. ಇದು -2 ಹೋಲ್ ಸ್ಕ್ವೇರ್ ಅಂದ್ಕೋಬೇಡಿ. ಎ ಸ್ಕ್ವೇರ್ ಅಂದರೆ ಫಸ್ಟ್ ಎ ಸ್ಕ್ವೇರ್ ಮಾಡ್ಕೋಬೇಕು. ಎ ಅಂದ್ರೇನು 2 ಸ್ಕ್ವೇರ್ ಅಂದರೆ 4, -4ಇಂದ ರಿಪ್ಲೇಸ್ ಮಾಡಬೇಕು. ಡಿ ಸ್ಕ್ವೇರ್ ಜಾಗದಲ್ಲಿ ಬರೀ 4 ಬರೀಬಾರ್ದು, -4 ಮೈನಸ್ ಕಂಪಲ್ಸರಿ ಜ್ಞಾಪಕ ಇಟ್ಕೊಳ್ಳಿ. ಈಗ ಇಲ್ಲಿ ಏನಿದೆ, ಡಿ ಕ್ಯೂಬ್ ಇದೆ. ಡಿ ಕ್ಯೂಬ್ ಅಂದ್ರೇನು, ಡಿ ಸ್ಕ್ವೇರ್ ಇಂಟು ಡಿ, ಅವಾಗೇನಾಗುತ್ತೆ ಮೈನಸ್ ಡಿ ಸ್ಕ್ವೇರ್ ಅಂದ್ರೇನು -4d ಆಗುತ್ತೆ. ಇದು ಅರ್ಥ ಆಯ್ತಲ್ವ? ಇಲ್ಲೇನು ಮಾಡಿ, ಸೈನ್ 2x ಹಂಗೆ ಇರಲಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಡಿ ಕ್ಯೂಬ್ ಅಂದರೆ -4d ಮತ್ತು 2 ಇಂಟು ಡಿ ಸ್ಕ್ವೇರ್ ಅಂದ್ರೇನು -4
ಪ್ಲಸ್ 2 ಇಂಟು -4 ಅಂದರೆ ಏನಾಗುತ್ತೆ, ಬೇಕಾದರೆ ಒಂದು ಸ್ಟೆಪ್ ಜಾಸ್ತಿ ಬರ್ಕೊಳ್ಳೋಣ. +2 ಇಂಟು -4 ಪ್ಲಸ್ ಡಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಈಗ ಸೇಮ್ ಮತ್ತೆ ವೈ ಪಿ ಇಸ್ ಈಕ್ವಲ್ ಟು ಈ ಎಕ್ಸ್ನ ಸುಮ್ಮನೆ ಐಡಲ್ ಆಗಿ ಇಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈಗ ಮತ್ತೆ e⁴x/f(d) ಫಾರ್ಮಲ್ಲಿ ಫಸ್ಟ್ ಇದನ್ನ ಟೈಪ್ ಮಾಡ್ಕೊಳ್ಳಿ. 3α_d² ಪ್ಲಸ್ 4α_d ಪ್ಲಸ್ 1 ಕ್ಯಾಲ್ಕುಲೇಟ್ ಕೊಡಿ. ಡಿ ಜಾಗದಲ್ಲಿ -1 ಹಾಕಿ. ಆನ್ಸರ್ ಏನು ಬಂತು? 0. ಮತ್ತೆ 0 ಬಂದರೆ ಮತ್ತೆ ಎಕ್ಸಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಇದು ಟೈಪ್ ಮಾಡಿ. ಏನಾದರೂ ಆನ್ಸರ್ 0 ಬಂದರೆ ಎಕ್ಸಿಂದ ಮಲ್ಟಿಪ್ಲೈ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಿ, e⁻−x ಹಂಗೆ ಇಟ್ಕೊಳ್ಳಿ ಮೇಲ್ಗಡೆದು. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಬರ್ಕೊಳ್ಳಿ. 3 ಇಂಟು d² ಡಿಫ್ರೆನ್ಷಿಯೇಷನ್ 2d, 3 ಇಂಟು 2d ಅಂದರೆ 6d, 4dಗೆ ಡಿಫ್ರೆನ್ಷಿಯೇಷನ್ 4, 4 ಇಂಟು 1 4, 1ಗೆ 0 ಇಷ್ಟು ಬರುತ್ತೆ. ಪ್ಲಸ್ ಇದನ್ನ ಫಸ್ಟು ನೀಟಾಗಿ ಬರ್ಕೊಬಿಡಿ. sin 2x ಡಿವೈಡೆಡ್ ಬೈ -4dಲಿ ಡಿ ಹೋದರೆ -3d ಪ್ಲಸ್ ಇಂಟು -2 4 8. ಜ್ಞಾಪಕ ಇಟ್ಕೊಳ್ಳಿ. ಈಗ ಏನೇನಾದರೂ ಇಫ್ f'(d)ನೂ 0 ಇದ್ದರೆ ಅಥವಾ ಅವಾಗ ಏನಾಗುತ್ತೆ, ಇದು x² ಇಂಟು e⁻axf'(d) ಆಗುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಡಿನಾಮಿನೇಟ್ರ್ ಆನ್ಸರ್ ಏನಾದರೂ 0 ಬಂದರೆ 0 ಬರೆಯೋಕ್ಕೆ ಹೋಗಬೇಡಿ. ಎಕ್ಸಿಂದ ಮಲ್ಟಿಪ್ಲೈ ಮಾಡಿ, ನ್ಯೂಮರೇಟ್ರ್ ಹಂಗೆ ಇಟ್ಕೊಳ್ಳಿ, ಡಿನಾಮಿನೇಟ್ರನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಇದು ಮತ್ತೆ ಟೈಪ್ ಮಾಡಿ. ಡಿನಾಮಿನೇಟ್ರ್ ಆನ್ಸರ್ 0 ಬರೆದ್ರೆ ಮತ್ತೆ ನೀವೇನು ಮಾಡಿ, ಎಕ್ಸಿಂದ ಮಲ್ಟಿಪ್ಲೈ ಮಾಡಿ, ನ್ಯೂಮರೇಟ್ರ್ ಹಂಗೆ ಇಟ್ಕೊಳ್ಳಿ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಇದನ್ನ ಬರ್ಕೊಂಡೈತಲ್ವ. ಇಲ್ಲಿ sin ax/f(d) ಇದ್ದರೆ ಬರೀ d² ಮಾತ್ರ ರೀಪ್ಲೇಸ್ ಮಾಡಬೇಕು, ಡಿನ ರೀಪ್ಲೇಸ್ ಮಾಡೋಂಗಿಲ್ಲ. ಗೊತ್ತಾಗ್ತಿದೆಯಲ್ವ? ಇಲ್ಲಿ ಡಿ ಇದೆ, ಅದಕ್ಕೇನು ಮಾಡಬೇಕು, ಇದನ್ನ d² ಮಾಡೋಕ್ಕೆ ರ್ಯಾಷನಲೈಸೇಷನ್ ಮಾಡ್ಕೋಬೇಕು. ಇಲ್ಲಿ ನೋಡಿ -1 ಸೈನ್ ಚೇಂಜ್ ಮಾಡ್ಕೋಬೇಕು. -3d ಹಂಗೆ ಇರಲಿ, -8 ಬದಲು +8 ಬರ್ಕೊಳ್ಳಿ. ಅದನ್ನ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡ್ಕೋಬೇಕು. -3d + 8. ಅರ್ಥ ಆಗ್ತಿದೆಯಲ್ವ? ವೈ ಪಿ ಏನೈತಿ ಈಗ ಇದನ್ನ ಮತ್ತೆ ಟೈಪ್ ಮಾಡಿ. 6d + 4, 6d + 4 e⁻, ಅಂದರೆ ಡಿ ರಿಪ್ಲೇಸ್ ಬೈ -1 ಹಾಕಿ. ಈಗ ನೋಡಿ -2 ಬರ್ತಾ ಇದೆ. -2 ಬಂದರೆ ಆನ್ಸರ್ ಬರ್ದ್ಬಿಡಿ, 0 ಬಂದರೆ ಬರೆಯೋಕ್ಕೆ ಹೋಗ್ಬಿಡಿ ಅಷ್ಟೇ. e⁻x/-2 ಇಲ್ಲೇನು ಮಾಡಬೇಕಂದ್ರೆ ನೀವು -3d sin 2x ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ sin 2x. ಜ್ಞಾಪಕ ಇಟ್ಕೊಳ್ಳಿ. d sin 2x ಅಂದರೆ d/dx ಆಫ್ sin 2x ಅಂದರೆ ಡಿಫ್ರೆನ್ಷಿಯೇಷನ್ ಏನು, cos 2x ಇಂಟು 2. ಇದೇನಾಗುತ್ತೆ, -3d ಇಂಟು sin 2x ಅಂದರೆ cos 2x ಇಂಟು 2 ಪ್ಲಸ್ 8 ಇಂಟು sin 2x ಅಂದರೆ 8 sin 2x. ಆಮೇಲೆ -3d² ಅಂದರೆ ಇದು ನೋಡಿ, a - b ಇಂಟು a + b ಅಂದರೆ ನೋಡಿ, a - b ಇಂಟು a + b ಅಂದರೆ a² - b². ಇಲ್ಲಿ a ಅಂದರೆ -3d, b ಅಂದರೆ 8 ಅಂದರೆ -3d² ಅಂದರೆ -3d² ಇಲ್ಲೇ ಮಾಡ್ಬಿಡೋಣ. ನೋಡಿ -3d² ಅಂದರೆ -3² ಅಂದರೆ 9d² ಆಗುತ್ತೆ. ಇದು ಸಿಂಪಲ್ಲು. ಇದು 9d² ಆಗುತ್ತೆ. ಮೈನಸ್ b² ಅಂದರೆ 8. ಇಲ್ಲಿ a ಅಂದರೆ -3d, b ಅಂದರೆ 8, 8² ಅಂದರೆ 64, 9d² - 64. ಈಗ ನೋಡಿ, ಈಗ ಫೈನಲ್ ಆನ್ಸರ್ ವೈ ಪಿ ಇಸ್ ಈಕ್ವಲ್ ಟು ನೋಡಿ x² e⁻x/-2 ಪ್ಲಸ್ ನೋಡಿ -3 2s are 6, -6 cos 2x ಪ್ಲಸ್ 8 sin 2x. ಇಲ್ಲಿ d² ಜಾಗದಲ್ಲಿ ಏನು ಹಾಕ್ಕೋಬೇಕು, -4. ಅರ್ಥ ಆಗ್ತಿದೆಯಲ್ವಾ? ಯಾಕಂದರೆ ಎ ಚೇಂಜ್ ಆಗೋಲ್ಲ, ಕಾಸ್ ಇರಲಿ ಸೈನ್ ಇರಲಿ, ಎ ಬಂದು 2ನೇ ಇದೆ, ಅದಕ್ಕೆ 9 d² ಜಾಗದಲ್ಲಿ -4 -64. ಈಗ ವೈ ಪಿ ಏನಾಯಿತು, x² e⁻x ಮೈನಸ್ನ ಈ ಕಡೆ ಬರ್ಕೊಳ್ಳಿ /2. ಇದನ್ನ ಕ್ಯಾಲ್ಸಿಲ್ ಮಾಡಿ.
9 ಇಂಟು -4 -64 ಎಷ್ಟು ಬರುತ್ತೆ? -100. ಫಸ್ಟ್ ಏನು ಮಾಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ 6 cos 2x ಡಿವೈಡೆಡ್ ಬೈ ಇದು -100 ಆಗುತ್ತೆ. ಆಮೇಲೆ ಪ್ಲಸ್ ಇಂಟು ಪ್ಲಸ್ಸು 8 sin 2x ಡಿವೈಡೆಡ್ ಬೈ -100 ಆಗುತ್ತೆ. ಈಗೇನು ಮಾಡಿ, ವೈ ಪಿ ಈಸ್ ಈಕ್ವಲ್ ಟು -x² e⁻ x/2 ಮೈನಸ್ ಇಂಟು ಮೈನಸ್ ಪ್ಲಸ್ಸು 6/100 ಮಾಡ್ಕೊಳ್ಳಿ ಕ್ಯಾಲ್ಸಿಲಿ. 6/100 3/50 3 cos 2x/50 8/100 ಮಾಡ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ ಮೈನಸ್ 8/100 ಮಾಡಿಕೊಂಡ್ರೆ 2/25 2 sin 2x/25. ಲಾಸ್ಟಲ್ಲಿ ಏನು ಮಾಡಬೇಕಂದ್ರೆ ಲಾಸ್ಟು y ಈಸ್ ಈಕ್ವಲ್ ಟು yc ಪ್ಲಸ್ yp ಬರ್ಕೋಬೇಕು. yc ಅಂದರೆ ಇದು c1 ಪ್ಲಸ್ c2 ಪ್ಲಸ್ c3x e⁻−1x ಪ್ಲಸ್ yp ಅಂದರೆ ಫುಲ್ ಇದು -x² e⁻−x/2 ಪ್ಲಸ್ 3 cos 2x/50 ಆಮೇಲೆ -2 sin 2x/25. ಈಗ ನೋಡಿ ಇನ್ನೊಂದು ಸತಿ ಮಾಡ್ಬಿಡೋಣ. ಕ್ವಶನ್ ನೋಡಿ ಹೆಂಗಿದೆ, d³ ಪ್ಲಸ್ 2d² ಪ್ಲಸ್ d ಇಂಟು y ಈಸ್ ಈಕ್ವಲ್ ಟು e⁻−x ಪ್ಲಸ್ sin 2x. ಇದನ್ನ ಬರ್ಕೊಳ್ಳಿ ಹಂಗೆ ಸೇಮ್ ಕ್ವಶನ್ನು. ಆಮೇಲೆ ಆಕ್ಸಿಲರಿ ಈಕ್ವೇಷನ್ ಡಿ ಬದಲು ಎಮ್ ಹಾಕ್ಕೊಳ್ಳಿ, ಎಮ್ನ ಕಾಮನ್ ತೊಗೊಳ್ಳಿ, ಈ ಥರ ಆಗುತ್ತೆ. m² ಪ್ಲಸ್ 2m ಪ್ಲಸ್ 1 ಇದು ಈಕ್ವಲ್ ಟು 0. ಇದು ಆರ್ಡರ್ ಚೇಂಜ್ ಮಾಡ್ಕೋಬೋದು, ಇದನ್ನ 0 ಇದನ್ನ 0. ಆಮೇಲೆ m² ಪ್ಲಸ್ bm ಪ್ಲಸ್ c ಈಸ್ ಈಕ್ವಲ್ ಟು 0 ಇದ್ದರೆ m ಫಾರ್ಮುಲಾ -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಮೈನಸ್ 4ac/2a. ಇಲ್ಲಿ ಎ ಅಂದರೆ 1, ಬಿ ಅಂದರೆ 2, ಸಿ ಅಂದರೆ 1. -2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 2² ಮೈನಸ್ 4 ಇಂಟು 1 ಇಂಟು 1 ಡಿವೈಡ್ ಬೈ 2 ಇಂಟು 1 ಮಾಡಿ. ಫಸ್ಟ್ ಕ್ಯಾಲ್ಸಿಲ್ ಇದನ್ನ ಟೈಪ್ ಮಾಡಿ 0 ಬರುತ್ತೆ. -2 ಪ್ಲಸ್ 0/2 ಮಾಡಿದ್ರೆ -1 ಬರುತ್ತೆ. -2 ಮೈನಸ್ 0/2 ಮಾಡಿದ್ರೆ -1 ಬರುತ್ತೆ. ಎಮ್ ಸಿಕ್ಕಿದ ಮೇಲೆ ರೂಟ್ಸ್ ಬರ್ಕೊಳ್ಳಿ. ರೂಟ್ಸ್ ಯಾವುದು? 0, -1, -1. ನೋಡಿ ಇದು ಒಂದು ಸಿಂಗಲ್ ಇದ್ದರೆ c1 e⁻ax ಅಂತ ಬರ್ಕೋಬೋದು. ಈ ಥರ ಸೇಮ್ ಇದ್ದರೆ ರಿಪೀಟೆಡ್ ಇದ್ದರೆ ರಿಯಲ್ ಆ್ಯಂಡ್ ರಿಪೀಟೆಡು c1 ಪ್ಲಸ್ c2x e⁻ax ಅಂದರೆ c2 ಪ್ಲಸ್ c3x e⁻−1x ಅಂತ ಬರ್ಕೊಳ್ಳಿ. e⁻0 ಅಂದರೆ 1, ಅದಕ್ಕೆ c1 ಇಂಟು 1 c1 ಆಗುತ್ತೆ. ಇದು ಹಂಗೆ ಇರುತ್ತೆ. ಇಲ್ಲಿ yp ಮಾಡಬೇಕು. yp ಅಂದರೆ ಇದು ಡಿವೈಡ್ ಬೈ ಇದು d³ ಪ್ಲಸ್ 2d² ಪ್ಲಸ್ d. ಇಲ್ಲೇನು ಮಾಡಬೇಕು ಅಂದರೆ ಇದನ್ನ ಬೇರೆ ಬೇರೆ ಮಾಡ್ಕೊಳ್ಳಿ. e⁻−x/d³ ಪ್ಲಸ್ 2d² ಪ್ಲಸ್ d sin 2x/d² ಪ್ಲಸ್ 2d² ಪ್ಲಸ್ d. ಫಸ್ಟ್ ಇದನ್ನ ಮಾಡೋಣ. e⁻ax/f(d) ಇದ್ದರೆ ಡಿ ರಿಪ್ಲೇಸ್ ಬೈ ಎ ಮಾಡಬೇಕು. ಎ ಅಂದರೆ ಇದು -1. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. d³ ಪ್ಲಸ್ 2d² ಪ್ಲಸ್ ಡಿ. ಕ್ಯಾಲ್ಕುಲೇಟ್ -1 ಹಾಕಿ ಆನ್ಸರ್ ಏನು ಬರುತ್ತೆ? 0 ಮಾತ್ರ ಬರೆಯೋಕ್ಕೆ ಹೋಗಬಾರ್ದು. ಎಕ್ಸ್ ಇಂಟು ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿ ನ್ಯೂಮರೇಟರ್ ಹಂಗೆ ಇಟ್ಕೊಂಡು ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. 3d² ಪ್ಲಸ್ 2 ಇಂಟು 2d ಅಂದರೆ 4d ಪ್ಲಸ್ 1. ಆಮೇಲೆ ಮತ್ತೆ ಇದನ್ನ ಟೈಪ್ ಮಾಡಬೇಕು. ಬರೀ ಫಸ್ಟು ಇದನ್ನ ಮಾಡ್ಕೊಂಡು ಹೋಗೋಣ ವೈಪಿಲಿ, ಆಮೇಲೆ ರೈಟ್ದು ಮಾಡೋಣ. ಈಗ ನೋಡಿ, ಈಗ ಇದನ್ನ ಮತ್ತೆ ಟೈಪ್ ಮಾಡಿ ಡಿನಾಮಿನೇಟರ್ನ. ಇದು ಟೈಪ್ ಆಯ್ತಲ್ವ, 0 ಬಂತು, ಅದಕ್ಕೆ ಎಕ್ಸು ಮಲ್ಟಿಪ್ಲೈ ಇದು ನ್ಯೂಮರೇಟರ್ ಹಂಗೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. d³ 3d², 2 ಇಂಟು d²ಗೆ 4d, ಇದಕ್ಕೆ 1. ಈಗ ನೆಕ್ಸ್ಟ್ ಇದಕ್ಕೆ ಇದನ್ನ ಟೈಪ್ ಮಾಡಿ 3α_d² ಪ್ಲಸ್ 4α_d ಪ್ಲಸ್ 1. ಕ್ಯಾಲ್ಕುಲೇಟ್ ಡಿ ಜಾಗದಲ್ಲಿ -1 ಹಾಕಿ ಆನ್ಸರ್ ಏನು ಬಂತು? 0. ಮತ್ತೆ 0 ಬಂದಿದೆ, ಅದಕ್ಕೆ ಮಲ್ಟಿಪ್ಲೈ ಬೈ ಎಕ್ಸು, ಇದು x² ಆಗುತ್ತೆ. ನ್ಯೂಮರೇಟರ್ ಹಂಗೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ 3 ಇಂಟು 2d ಅಂದರೆ 6d, 4 ಇಂಟು 1 ಅಂದರೆ 4. 1ಗೆ ಡಿಫ್ರೆನ್ಷಿಯೇಷನ್ 0, ಅದು ಬಿಟ್ಬಿಡಿ. ಈಗ ಮತ್ತೆ ಇದನ್ನ ಟೈಪ್ ಮಾಡಿ 6d ಪ್ಲಸ್ 4 ಅಂತ ಟೈಪ್ ಮಾಡಿ. 6d ಪ್ಲಸ್ 4 ಕ್ಯಾಲ್ಕುಲೇಟ್ -1 -2 ಬಂತು. ನೋಡಿ 0 ಬಂದರೆ ಬರೀಬಾರ್ದು, ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. -2 ಬಂದರೆ ಬರ್ಬಿಡ್ಬೇಕು ಎಂಡ್ ಇದು. ಈಗ ರೈಟ್ ನೋಡೋಣ. sin 2x/
ಡಿ ಕ್ಯೂಬ್ ಪ್ಲಸ್ 2d² ಪ್ಲಸ್ 2d sin ax ಬೈ ಎಫ್ ಆಫ್ ಡಿ ಇದ್ದರೆ ಡಿ ಸ್ಕ್ವೇರ್ ಜಾಗದಲ್ಲಿ ಮೈನಸ್ ಎ ಸ್ಕ್ವೇರ್ ಆಗಬೇಕು. ಡಿ ಸ್ಕ್ವೇರ್ ಜಾಗದಲ್ಲಿ -4 ಯಾಕೆ ಅಂದರೆ ಎ ಅಂದರೆ 2 ಸ್ಕ್ವೇರ್ ಅಂದರೆ 4 -4 ಆಗಬೇಕು. ಫಸ್ಟ್ ಇದನ್ನ ಸ್ಕ್ವೇರ್ ಮಾಡಿ ಮೈನಸ್ ಜೊತೆಗೆ ಸೇರಿಕೊಳ್ಳಿ. ಅರ್ಥ ಆಯ್ತಲ್ವ? ಇಲ್ಲಿ ಡಿ ಕ್ಯೂಬ್ ಅಂದರೆ ಡಿ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ಜಾಗದಲ್ಲಿ -4 ಹಾಕಿದ್ರೆ -4d ಆಗುತ್ತೆ. ಅಂದರೆ -4d 2 ಇಂಟು ಡಿ ಸ್ಕ್ವೇರ್ ಬದಲು -4 ಪ್ಲಸ್ ಡಿ. ಇಲ್ಲಿ -4d ಪ್ಲಸ್ ಡಿ ಅಂದರೆ -3d -8. ಇಲ್ಲಿ ಡಿ ಸ್ಕ್ವೇರೇ ರೀಪ್ಲೇಸ್ ಮಾಡಬೇಕಾಗಿರೋದ್ರಿಂದ ನಾವೇನು ಮಾಡಬೇಕಂದ್ರೆ ಇದನ್ನ ಡಿ ಸ್ಕ್ವೇರ್ ಮಾಡೋಕ್ಕೆ ರ್ಯಾಷನಲೈಸೇಷನ್ ಮಾಡಬೇಕು. -3d + 8 -3d + 8 -3d sin 2x ಅಂದರೆ d sin 2x ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ sin 2x, ದಟ್ ಈಸ್ cos 2x ಇಂಟು 2 -3 cos 2x ಇಂಟು 2 8 ಇಂಟು sin 2x. ಇಲ್ಲಿ a - b ಇಂಟು a + b ಮಾಡಿ. a ಅಂದರೆ -3d, b ಅಂದರೆ 8, a + b ಅಂದರೆ -3d, b ಅಂದರೆ 8. a - b ಇಂಟು a + bಗೆ a² - b² -3d ಹೋಲ್ ಸ್ಕ್ವೇರು -8 ಸ್ಕ್ವೇರು. -3d ಹೋಲ್ ಸ್ಕ್ವೇರ್ ಅಂದರೆ -3 ಹೋಲ್ ಸ್ಕ್ವೇರ್ ಅಂದರೆ 9d² ಆಗುತ್ತೆ. -8 ಸ್ಕ್ವೇರ್ ಅಂದರೆ -64 ಆಗುತ್ತೆ. ಈಗ ಡಿ ಸ್ಕ್ವೇರ್ ಬಂದ ತಕ್ಷಣ -4 ಹಾಕಬೇಕು. ಡಿ ಸ್ಕ್ವೇರ್ ಬಂದ ತಕ್ಷಣ -4 ಹಾಕಿ ಅಷ್ಟೇ. ಆಮೇಲೆ ಇದನ್ನ ಬೇರೆ ಮಾಡಿ. ಇದು ಮಾಡಿದ್ರೆ ಕ್ಯಾಲ್ಸಿಲ್ -100 ಬರುತ್ತೆ. ಆಮೇಲೆ ಇದನ್ನ ಬೇರೆ ಮಾಡಿ. ಆಮೇಲೆ ಕ್ಯಾಲ್ಸಿಲಿ 6 ಮೈನಸ್ ಇಂಟು ಮೈನಸ್ ಪ್ಲಸ್ಸು 6/100 ಹೊಡೆದ್ರೆ 50 ಬರುತ್ತೆ. ಇದನ್ನ ಸುಮ್ಮನೆ ಬರ್ಕೊಂಡು ಹೋಗಿ ಅಷ್ಟೇ. 8/100 ಬಂದು 2/25 ಬರುತ್ತೆ. ಲಾಸ್ಟಲ್ಲಿ y = yc + yp, yc ಮತ್ತು yp ಬರೆದ್ಬಿಡಿ ಅಷ್ಟೇ. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.